ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏನೇ ಮಾತುಕತೆ ನಡೆಸಿದರೂ ಅಂತಿಮವಾಗಿ ದೆಹಲಿಗೆ ಹೋಗಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಶನಿವಾರ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಮೀಟಿಂಗ್ ಮಾಡ್ತಿದ್ದಾರೆ. ಡಿಸಿಎಂ ಸಿಎಂ ಸಭೆ ಮಾಡಿದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ, ಆದರೆ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಇರುವುದೇ, ಕಡೆಗೆ ವಾತಾವರಣ ತಿಳಿಯಾಗಬೇಕು ಅಷ್ಟೇ ಎಂದರು. ಸಿಎಂ ಡಿಸಿಎಂ ಅವರಿಬ್ಬರ ಹೇಳಿಕೆಯಿಂದ ಗೊಂದಲ ಸರಿಯಾಗಬೇಕು. ಅಹಿಂದ ವರ್ಗ ಅಹಿಂದ ನಾಯಕರು ಇರಬೇಕು ಅಂತ ಬಯಸುತ್ತಾರೆ ಎಂದರು. ಸರ್ಕಾರ ಸುಗಮವಾಗಿ ನೀಡಬೇಕು, ಪಕ್ಷ ಕೂಡ ಸುಗಮವಾಗಿ ನೀಡಬೇಕು. ಆ ರೀತಿಯಿಂದ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕೂಡಿ ಬದಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಬ್ರೇಕ್ಫಾಸ್ಟ್ ಆದ ನಂತರ ಏನೋ ಸಂದೇಶ ಕೊಡ್ತಾರೆ, ನಾವು ಕೂಡ ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು. ಇವ್ರು ಹತ್ತು ತಲುಪಿದ್ರೆ ಒಳ್ಳೆಯದು ಸರ್. ವೀರಪ್ಪ ಮೊಯ್ಲಿ ಅವರು ಮೊಬೈಲ್ ನಿಂತವ್ರಿ ಮಾಡಲೇಬೇಕು. ಅಂತಿಮವಾಗಿ ಆಗೋದು ಡೆಲ್ಲಿನೇ. ಸರ್, ಈಗ ಏನು ಹೈಕಮಾಂಡ್ ಆದೇಶದ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಥವಾ ಏನು ಇಲ್ಲೇ ಮುಗಿಸೋಣ ಅನ್ನೋ ಹೈಕಮಾಂಡ್ ನಿರ್ದೇಶನ ಮೇಲೆ ಮಾಡ್ತಿದ್ದಾರೆ. ಅದಾದ್ಮೇಲೆ ಡೆಲ್ಲಿಗೆ ಹೋದ್ರು ಸರಿ ಆಗಬೇಕು. ಸರ್ಕಾರ ಸುಗಮವಾಗಿ ನಡಿಬೇಕು. ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿದೆ. ಗಲಭೆ ಆಗಲಿಕ್ಕೆ ಇದು ಭೇಟಿ ಅವಶ್ಯಕತೆ ಇದೆ. ಹೈಕಮಾಂಡ್ ಲೇಟ್ ಆಗಿ ಮಾಡ್ತಾ ಇದ್ದಾರೆ. ನಿಜ ಡೌನ್ ಮಾಡ್ರಿ ಸರ್. ರಾಜಕೀಯದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ಏನೋ ಒಂದು ಮಾತುಕತೆ ಆಗೈತೆ ಅಂತೀರಿ ಸರ್. ಹಂಗಂದ್ರೆ ಅದು ಏನು ಗೊತ್ತಿಲ್ಲ, ನೋಡ್ಬೇಕಾದ್ ನೋಡೋಣ ಏನು ಹೇಳ್ತಾರೆ ಅವ್ರು ಬ್ರೇಕ್ಫಾಸ್ಟ್ ಆದ್ಮೇಲೆ. ಮಾಡ್ಲಿಕ್ಕೆ ಬರಲ್ಲ. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅದಕ್ಕೆ ಶಿಫಾರಸು ಮಾಡಲಿಕ್ಕೆ ಬೇರೆ ಮಾನದಂಡಗಳಿದೆ. ನಾವು ಜಗಳಾಡಿದ್ವಿ ಹಂಗೆ ಮಾಡಲಿಕ್ಕೆ ಆಗೋದು. ಅದಕ್ಕೆ ಮೊಬೈಲ್ ಬೇರೆ ಅದೇ ಹೇಳಿದಿಲ್ಲ, ಅದು ವಾತಾವರಣ ತಿಳಿಯಬೇಕು. ಅವ್ರ ಹೇಳಿಕೆಯಿಂದ ಗೊಂದಲ ಇಲ್ಲೇ ಇವತ್ತು ನಿಲ್ಲಬೇಕನ್ನೋದು ನಮ್ಮೆಲ್ಲ ಆಸೆ ಇದೆ. ಈಗ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಆಗುವ ಮಧ್ಯೆ ಸರ್, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಮೈಸೂರಲ್ಲಿ ಸಿಎಂ ಅವರು ಅವ್ರ ಜಿಲ್ಲೆ ಮೈಸೂರಲ್ಲಿ ಒಂದ್ ಕಡೆ ರ್ಯಾಲಿ ಮಾಡ್ತಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಅಹಿಂದ ಒಕ್ಕೂಟ ಕೂಡ ಸಭೆ ಮಾಡ್ತಿದೆ ಸರ್. ಅದೆಲ್ಲ ನೋಡಿದ್ರೆ ಅದಕ್ಕೂ ಮೀಟಿಂಗ್ ಆಗಿದೆ, ಅದನ್ನ ಪೋಸ್ಟ್ಪೋನ್ ಮಾಡ್ಬೋದಿತ್ತಲ್ಲ. ಈಗ ಅಲ್ಲಿ 4 ಮಂದಿ, ಒಂದು 10 ಮಂದಿ, 100 ಮಂದಿ ಮಾಡೋದು ಅದಕ್ಕೆ ಯಾರು ನೋಡಿದೆ? ಇನ್ನೊಂದು ಕಡೆ ಯಾವ ಒಂದು ಮೂಲೆಯಲ್ಲಿ ಮಾಡೇ ಮಾಡ್ತಾರೆ. ಈಗ ಅವ್ರು ಗೊತ್ತಿವರಲ್ಲ. ಅಹಿಂದ ಒಕ್ಕೂಟ ಅಹಿಂದ ನಾಯಕರು ಇಲ್ಲದ ಬಯಸ್ತಾರೆ. ಅಂತಿಮವಾಗಿ ಪಕ್ಷಕ್ಕೆ ಮುಖ್ಯ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಇಲ್ಲ, ಅದು ಯಾರು ಹೇಳಿದ್ರು ಕೂಡ ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡ್ತಾರೆ. ಅಂತ ಸನ್ನಿವೇಶನ ಉದ್ಭವ ಆಗಿಲ್ಲ, ನೋಡೋಣ. ಸರ್, ಇನ್ನೊಂದು ಬಿಜೆಪಿ ಅವರು ಹೇಳ್ತಾರೆ, ಈ ಅವಿಶ್ವಾಸ ಮಂಡನೆ ಮಾಡ್ತೀವಿ ಯಾಕಂದ್ರೆ ಈ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವರವರೆಲ್ಲ ಕಚ್ಚಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡ್ತಾರೆ. ಅದಕ್ಕೇನು ಪ್ರಶ್ನೆ ಇಲ್ಲ. ಇದಕ್ಕೂ ಮಾಡಿದ್ದಾರೆ, ಇಲ್ಲೇ ಮಾಡಿದ್ದಾರೆ, ಅಲ್ಲೂ ಮಾಡ್ತಾರೆ. ಮಾಡೋದ್ರಿಂದ ಏನು ಸರ್ಕಾರ ನಮಗೆ ಯಾವುದೇ ಸರ್, ಈಗ ಒಂದೇನಂತಂದ್ರೆ ರಾಜ್ಯದ ಜನರು ಈ ಸಿಎಂ ಅವರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾ ಇರುವಂಥ ಟ್ವೀಟ್ಗಳು ಮತ್ತು ಡಿ ಸಿ ಎಂ ಸ್ಥಾನದಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾ ಇರುವಂಥ ಟ್ವೀಟ್ಗಳನ್ನು ಬಹಳಷ್ಟು ಗಮನಿಸ್ತಾ ಇದ್ದಾರೆ ಸರ್. ದೊಡ್ಡ ಸ್ಥಾನದಲ್ಲಿ ಇದ್ದವರು ಕೂಡ ಈ ಮಟ್ಟಿಗೆ ವಾಕ್ ಸಮರ, ಟಾಕ್ ವಾರು ಇವೆಲ್ಲವೂ ನಡೆದಿಲ್ಲ ಅಂತ ಇಲ್ಲ. ಹಿಂದಿನ ಸರ್ಕಾರದಲ್ಲಿ ನಡೆದಿದೆ, ಕೇಂದ್ರದಲ್ಲಿ ನಡೆದಿದೆ, ರಾಜ್ಯದಲ್ಲಿ ನಡೆದಿದೆ, ಇದೇ ಬಿಜೆಪಿ ಸರ್ಕಾರದಲ್ಲಿ ಕೂಡ ನಡೆದಿದೆ, ಇವತ್ತು ಕೂಡ ನಡೀತಾ ಇದೆ. ಅವ್ರದ್ದು ಲೇಟೆಸ್ಟ್ ಇದ್ದಾರೆ, ಅವ್ರದ್ದೇನು ಕಡಿಮೆ ಏನಿಲ್ಲ. ರಾಜಕೀಯ ಪಕ್ಷಗಳು ಇದಿರುತ್ತೆ. ಅಲ್ಲೂ ಮಂಡ್ಯ ವಿಜೇಂದ್ರಾಗಿ ಯತ್ನಾಳವ್ರು ಯಾವ ರೀತಿ ಹೇಳಿದ್ದಾರೆ, ಅವ್ರದ್ದು ಸಹ ನಡೀತಾನೆ ಇದೆ. ಸರ್, ಈಗ ಮೀಟಿಂಗ್ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂತ ಮುಂಚೆ ಒಂದು 2-3 ದಿನ ನಿಮ್ಮ ಮನೆಯಲ್ಲಿ ಅದು ಸಿದ್ದರಾಮಯ್ಯ ಆಪ್ತ ಸಚಿವರೆಲ್ಲ ಕೂಡ ಮೀಟಿಂಗ್ ಮಾಡಿದ್ರಿ. ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡು ಸಿಎಂ ಅವ್ರಿಗೆ ಏನು ಸಲಹೆ ಕೊಟ್ಟಿದ್ರಿ ಅನ್ಸರಿ? ಯಾಕಂದ್ರೆ ಎಲ್ಲರೂ ಕೊಟ್ಟಿದ್ರು, ಡಿನ್ನರ್ ಆಯ್ತು. ಸಲಹೆ ಏನಿಲ್ಲ, ಸಲಹೆ ಅವರು ನಾಯಕರು
ಸರ್, ಅಹಿಂದ ನಾಯಕರು ಯಾವತ್ತೊಂದು ಬಿಟ್ಕೊಡ್ಬಾರ್ದು. ರಾಜ್ಯದಲ್ಲಿ ಸಾಕಷ್ಟು ಜನರಿದ್ದಾರೆ ಮತ್ತು ಅಹಿಂದ ಸ್ವಾಮೀಜಿಗಳು ಕೂಡ ಈಗ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಕಾದ್ ನೋಡೋಣ ಏನು ನಮ್ಮ ನಾಯಕರ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ. ಅಹಿಂದ ಕೂಡ ಕಾಂಗ್ರೆಸ್ ಕೈ ಬಿಡ್ತೇವೆ ಅನ್ನುವಂಥ ಸಂದೇಶ ಕೂಡ ಕೊಡ್ತಾ ಇದ್ದಾರೆ. ನಾನು ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ, ಕಾದ್ ನೋಡೋಣ. ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಎಂಬ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿದ ಅವರು, ಯಾರೇ ಹೇಳಿದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಿಜೆಪಿಯವರು ಅವಿಶ್ವಾಸ ಮಂಡನೆ ಮಾಡುವವರೇ, ಈ ಹಿಂದೆಯೂ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ ಎಂದರು. ಟ್ವೀಟ್ ವಾರ್ ವಿಚಾರಕ್ಕೆ ಉತ್ತರಿಸಿದ ಅವರು, ನಮ್ಮಲ್ಲಿ ಮಾತ್ರ ಈ ಪರಿಸ್ಥಿತಿ ಇಲ್ಲ, ಬಿಜೆಪಿಯಲ್ಲೂ ಇದೆ. ವಿಜಯೇಂದ್ರ ಬೇಡ ಅಂತ ಯತ್ನಾಳ್ ಹೇಳ್ತಾರೆ, ಅವರಲ್ಲೂ ಕೂಡ ಲೇಟೆಸ್ಟ್ ಇದೆ ಎಂದರು. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ.